ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ ವಿದ್ಯಾರ್ಥಿಗಳೇ ಈಗಾಗಲೇ ನಾನು ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಪಾಠದ ಮೇಲೆ 2 ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಅವುಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ, ಅಲ್ಲಿ ಹೋಗಿ ನೋಡ್ರಿ. ಇವತ್ತಿನ ದಿವಸ ನಾನು ಮುಂದಿನ ಪ್ರಶ್ನೆಗಳನ್ನು ಬಿಡಿಸ್ತೀನಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 3 ಅದ. ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಫಸ್ಟ್ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕಾಗಿತ್ತಂದ್ರ ಈ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಯಾವ್ದಾವ್ದು ನೋಡ್ರಿ. ಫಸ್ಟ್ ಇಲ್ಲಿ 12ರ ಅವಿಭಾಜ್ಯ ಅಪವರ್ತನಗಳು, ನೆಕ್ಸ್ಟ್ 15ರದು, ನೆಕ್ಸ್ಟ್ ಮತ್ತು 21ರ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಬರ್ಕೋಬೇಕಾಗ್ತದೆ. ಇಲ್ಲಿ ನೋಡ್ರಿ, ಇವುಗಳ ಅವಿಭಾಜ್ಯ ಅಪವರ್ತನಗಳನ್ನ ಇಲ್ಲಿ ಕಂಡುಹಿಡಿತೀವಿ ನೋಡ್ರಿ. 12ರ ಅವಿಭಾಜ್ಯ ಅಪವರ್ತನ, 15ರ ಅವಿಭಾಜ್ಯ ಅಪವರ್ತನಗಳು ಮತ್ತು 21ರ ಅವಿಭಾಜ್ಯ ಅಪವರ್ತನಗಳನ್ನ ಕಂಡುಹಿಡ್ಕೋಬೇಕು. ಇವುಗಳನ್ನ ಹೆಂಗ್ ಕಂಡುಹಿಡಿಬೇಕು ಅನ್ನೋದು ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸ್ದಾಗೆ ಹೇಳಿನಿ, ಅಲ್ಲಿ ಹೋಗಿ ನೋಡ್ರಿ. ಫಸ್ಟ್ 12ರದ್ದು ನೋಡ್ರಿ. 2 6 12, 2 3 6, ನೆಕ್ಸ್ಟ್ 3 1 3. ಇವೆಲ್ಲ ಎಂತ ಸಂಖ್ಯೆಗಳು ಅದಾವ? ಅವಿಭಾಜ್ಯ ಸಂಖ್ಯೆಗಳು ಅದಾವ. ಅವುಗಳನ್ನ ಬರ್ಕೋರಿ ಇಲ್ಲಿ. 2 × 2 × 3. ಇದನ್ನ ಹೆಂಗ್ ಬರಿಬೋದು ನಾವು? 2 ಸಲ ಅದಾವ, 2 ಸಲ ಅದಾವ, ಅದಕ್ಕೆ 2ರ ಘಾತ 2 × 3 1 ಸಲ ಅದ, ಅದಕ್ಕೆ 3ರ ಘಾತ 1 ಅಂತ ಬರಿತೀರಿ. ನೆಕ್ಸ್ಟ್ 15ರ ಅವಿಭಾಜ್ಯ ಅಪವರ್ತನಗಳು ನೋಡ್ರಿ. ಯಾವ ಮಗ್ಯಾಗ ಬರ್ತದೆ? ಇದು 3 ಮಗ್ಯಾಗ ಬರ್ತದ. 3 5 15. ನೆಕ್ಸ್ಟ್ 5 1 5. 15ರ ಅವಿಭಾಜ್ಯ ಅಪವರ್ತನಗಳು ಏನು? 3 × 5. ಇವುಗಳನ್ನ ಹೆಂಗ್ ಬರಿಬಹುದು? 3ರ ಘಾತ 1 × 5ರ ಘಾತ 1, ಯಾಕಂದ್ರ ಒಂದೊಂದ್ ಸಲನೇ ಅದಾವ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 21 ಅದ. 21 ಯಾವ ಅವಿಭಾಜ್ಯ ಸಂಖ್ಯೆಲಿಂದ ಭಾಗವತ್ತದ? ವೆರಿ ಗುಡ್, 3ಲಿಂದ ಕೂತದ. 3 7 21. ನೆಕ್ಸ್ಟ್ 7 1 7. ಏನ್ ಬಂದು ನೋಡ್ರಿ ಇಲ್ಲಿ? 3 × 7. ಇವುಗಳನ್ನ ಹೆಂಗ್ ಬರಿಬಹುದು? 3ರ ಘಾತ 1 × 7ರ ಘಾತ 1 ಅಂತ ಬರಿಬಹುದು. ಈಗ ನೋಡ್ರಿ, ಫಸ್ಟ್ ನಾ ಏನ್ ಕಂಡುಹಿಡಿತೀನಿ ಅಂದ್ರೆ ಮಸವನ್ನ ಕಂಡುಹಿಡಿತೀನಿ. ನಾನು ನಿಮ್ಗೆ ಅವಾಗ್ಲೇನೆ ಹೇಳಿದ್ದೆ, ಮಸ ಹೆಂಗ್ ಕಂಡುಹಿಡಿಬೇಕಂದ್ರ ಇವುಗಳಲ್ಲಿ ಈ 3ರಲ್ಲಿ ಸಾಮಾನ್ಯವಾದ ಸಂಖ್ಯೆಗಳನ್ನ ನೋಡ್ಬೇಕು. ಯಾವ್ದಾದ್ ನೋಡ್ರಿ, ಇಲ್ಲಿ 2 ಅದ, ಆದ್ರೆ ಇವ್ 2ರೊಳಗೂ ಇಲ್ಲ. ನೆಕ್ಸ್ಟ್ ನೋಡ್ರಿ, 3 ಅದ. 3 ನೋಡ್ರಿ, 3 ಕಡೆಗೆ ಅದ. ಏನ್ ಬರ್ತದ? ಮಸ ಎಷ್ಟು ಬರ್ತದ? 3 ಬರ್ತದ. ನೆಕ್ಸ್ಟ್ ನೋಡ್ರಿ, ಲಸ ಕಂಡುಹಿಡಿಬೇಕು. ಲಸ ಅಂದ್ರೆ ನೋಡ್ರಿ, ಫಸ್ಟ್ ಇಲ್ಲಿ ಬರ್ರಿ. ನಿಮಗೆ ಹೇಳಿದ್ದೆ, ಲಸ ಅಂದ್ರ ಇಲ್ಲಿ ಯಾವ್ಯಾವ ಆಧಾರ ಸಂಖ್ಯೆಗಳು ಬಂದವ ಅವುಗಳನ್ನ ಒಂದ್ಸಲ ಬರ್ಕೋಬೇಕು. ಯಾವ್ಯಾವ ಬಂದವ ನೋಡ್ರಿ? 2 ಬಂದದ, ನೆಕ್ಸ್ಟ್ 3 ಬಂದದ, ನೆಕ್ಸ್ಟ್ 5 ಬಂದದ, ನೆಕ್ಸ್ಟ್ 7 ಬಂದದ. ಇವುಗಳನ್ನ ಫಸ್ಟ್ ಬರ್ಕೋರಿ. ನೆಕ್ಸ್ಟ್ ಇವುಗಳ ಮಹತ್ತಮ ಘಾತ ಅಂದ್ರೆ ಹೈಯೆಸ್ಟ್ ಯಾವ ಸಂಖ್ಯೆ ಅದ ನೋಡ್ರಿ? 2ರ ಮ್ಯಾಗಿನ ಘಾತ ಎಷ್ಟದ? 2 ಅದ. ನೆಕ್ಸ್ಟ್ 3ರ ಮ್ಯಾಗಿಂದ 1 ಅದ, 5ರ ಮ್ಯಾಗಿಂದನು 1 ಅದ, 7ರ ಮ್ಯಾಗಿಂದನು 1 ಅದ. ಇವುಗಳನ್ನ ಬರ್ಕೊಂಡು ಗುಣಾಕಾರ ಮಾಡ್ರಿ. ಇದು ಹೆಂಗ್ ಬರಿತೀರಿ? 2 × 2 × 3 × 5 × 7. ಇವುಗಳನ್ನ ಗುಣಾಕಾರ ಮಾಡಿ ಬರ್ದಾಗ ಏನ್ ಬರ್ತದ ಅಂದ್ರೆ ಆನ್ಸರ್ ಇಲ್ಲಿ ನೋಡ್ರಿ. 2 2 4, 4 3 12, 12 5 ಎಷ್ಟು? 60, 67 ಎಷ್ಟು? 420. ನೋಡ್ರಿ, ಈ ಸಂಖ್ಯೆಗಳ ಮಸ 3 ಮತ್ತು ಲಸ ಎಷ್ಟು? 420. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳೇ. 17, 23 ಮತ್ತು 29ರ ಲಸ ಮತ್ತು ಮಸಗಳನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಫಸ್ಟ್ ನೀವೇನ್ ಮಾಡ್ಕೋಬೇಕಂದ್ರ ಇವುಗಳ ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೋಬೇಕು. ಏನದ ನೋಡ್ರಿ ಇಲ್ಲಿ? 17, 23 ಮತ್ತು 29ರ ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೋಬೇಕು. ನೀವು ನೆನಪಿಟ್ಕೋರಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲಾ ಸಂಖ್ಯೆಗಳು ಕೂಡ ಅವಿಭಾಜ್ಯ ಸಂಖ್ಯೆಗಳು. ಅದ್ರ ಸಲಿಂದ ಇವುಗಳ ಅವಿಭಾಜ್ಯ ಅಪವರ್ತನಗಳು ಬರ್ಯಾಕ ಸಾಧ್ಯ ಇಲ್ಲ, ಯಾಕಂದ್ರೆ ಇವು ಬೇರೆ ಮಗ್ಗೆಲಿಂತ ಭಾಗ ಹೋಗೋದಿಲ್ಲ. ಅದಕ್ಕೋಸ್ಕರ ನಾ ಏನ್ ಬರಿತೀನಿ ಅಂದ್ರೆ ಇದರ ಅವಿಭಾಜ್ಯ ಅಪವರ್ತನ ಏನು? 17. ನೆಕ್ಸ್ಟ್ ಇದ್ರದ್ದು 23, 29ರದ್ದು ಎಷ್ಟು ಆಗ್ತದಂದ್ರೆ 29 ಆಗ್ತದೆ. ನೆನಪಿಟ್ಕೋರಿ, ನೀವು ಮಸ ಕಂಡುಹಿಡಿಬೇಕಾಗಿತ್ತಂದ್ರ ನಾ ಏನ್ ಹೇಳಿದ್ದೆ? 3ರೊಳಗೂ ಸಾಮಾನ್ಯ ಏನ್ ಇರ್ತದ ಅಂದ್ರೆ ಕಾಮನ್ ಏನಿರ್ತದ ಅದು ತಗೋರಿ ಅಂತ ಹೇಳಿದ್ದೆ. ಇಲ್ಲಿ ಏನೂ ಕಾಮನ್ ಇಲ್ಲ, ಎಲ್ಲ ಬೇರೆ ಬೇರೆ ಅದಾವ. ಅದಕ್ಕೋಸ್ಕರ ಏನೂ ಕಾಮನ್ ಇರ್ಲಿಲ್ಲ ಅಂದ್ರ
ಅವುಗಳ ಮಸ ಯಾವಾಗಲೂ ಏನಿರ್ತದ ಒಂದಾಗಿರ್ತದ. ನೆಕ್ಸ್ಟ್ ನೋಡ್ರಿ, ಲಸ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ನಿಮ್ಗೆ ಏನ್ ಹೇಳಿದ್ದೆ, ಆಧಾರ ಸಂಖ್ಯೆಗಳು ಏನ್ ಬೇರೆ ಬೇರೆ ಬಂದಿರ್ತಲ್ಲ ಅವುಗಳನ್ನ ಏನ್ ಮಾಡ್ಬೇಕು, ಗುಣಾಕಾರ ಮಾಡಿರ್ಬೇಕಂತ ಹೇಳಿದ್ದೆ. ಇಲ್ಲೆಲ್ಲ ಬೇರೆ ಬಂದವ, ಅದಕ್ಕೋಸ್ಕರ ನಾವು ಇವುಗಳನ್ನ ಏನ್ ಮಾಡ್ತೀನಿ, ಗುಣಾಕಾರ ಮಾಡ್ತೀನಿ. 17 ಇಂಟು 23 ಇಂಟು 29 ಗುಣಾಕಾರ ಮಾಡಿ ಬರದಾಗ ಎಷ್ಟು ಬರ್ತದ ಅಂದ್ರ 11,339 ಬರ್ತದ. ಅಂದ್ರ ಮಸ 1 ಬರ್ತದ, ಲಸ 11,339 ಬರ್ತದ. ಇಲ್ಲಿ ಮೂರನೇ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, 8, 9 ಮತ್ತು 25 ಲಸ ಮತ್ತು ಮಸಗಳನ್ನ ಕಂಡಿಡಿ ಅಂತ ಹೇಳ್ಯಾರ. ಅದಕ್ಕೋಸ್ಕರ ನಾ ಬರ್ಕೋತೀನಿ ಇಲ್ಲಿ 8, 9 ಮತ್ತು 25 ಬರಿತೀನಿ. ಅಪವರ್ತನ ವಿಧಾನದಿಂದ ಇವುಗಳ ಅವಿಭಾಜ್ಯ ಅಪವರ್ತನಗಳನ್ನ ಕಂಡಿಡ್ತೀನಿ. ಇಲ್ಲಿ ನೋಡ್ರಿ, ಫಸ್ಟ್ 8, ನೆಕ್ಸ್ಟ್ 9, ನೆಕ್ಸ್ಟ್ 25. ಹೌದಾ? ಇಲ್ಲಿ ನೋಡ್ರಿ, 8ರ ಅಪವರ್ತನಗಳು ಏನಾಗ್ತವ, 2 4 8, 2 2 4, ನೆಕ್ಸ್ಟ್ 2 1 2. ಇದನ್ನ ಹೆಂಗ್ ಬರಿಬಹುದು, 2 ಗುಣಿಲೆ 2 ಗುಣಿಲೆ 2 ಇವುಗಳನ್ನ ಘಾತಾಂಕ ರೂಪದಾಗ ಬರ್ದಾರ 2ರ ಘಾತ 3 ಅಂತ ಬರ್ತದೆ. ನೆಕ್ಸ್ಟ್ ನೋಡ್ರಿ, 9ರದ ಹೆಂಗ್ ಬರಿಬಹುದು, 3 3 9, ನೆಕ್ಸ್ಟ್ 3 1 3 ಅಂದ್ರ 3 ಇಂಟು 3 ಅಂತ ಬರಿಬಹುದು. ಇದನ್ನ ಯಾವ ರೀತಿ ಬರಿಬಹುದು ಅಂದ್ರೆ 3ರ ಘಾತ 2 ಅಂತ ಬರಿತೀವಿ. ನೆಕ್ಸ್ಟ್ 25 ಅದ. ಇಲ್ಲಿ ನೋಡ್ರಿ, 5ರ ಮಗ್ಗಿಲೆ ಹೋಗ್ತದ, 5 5 25, 5 1 5. ನೀವೇನ್ ನೆನಪಿಡ್ಬೇಕಂದ್ರ ಇಲ್ಲಿ ಬರುವಂತ ಸಂಖ್ಯೆಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಇಲ್ಲಿ ನೋಡ್ರಿ, ಇದು ಹೆಂಗ್ ಬರಿತೀರಿ, 5 ಇಂಟು 5 ಅಂದ್ರ 5ರ ಘಾತ 2. ಫಸ್ಟ್ ನೋಡ್ರಿ, ಇವುಗಳ ಮಸವನ್ನ ನೋಡೋಣ. ಮಸ ಅಂದ್ರೆ ನಿಮಗೆ ಏನ್ ಹೇಳಿದ್ದೆ, 3ರೊಳಗೂ ಕಾಮನ್ ಇರಬೇಕು ಅಂತ ಸಂಖ್ಯೆಗಳನ್ನು ನೋಡ್ಬೇಕು. ಇಲ್ಲಿ ನೋಡ್ರಿ, 3ರೊಳಗೂ ಯಾವುದೂ ಕಾಮನ್ ಆಗಿಲ್ಲ. ಅದರ ಸಲಿಂದ ಓದ್ ಲೆಕ್ಕದಾಗ ಹೇಳಿದ್ದೆ ನಿಮ್ಗ, ಏನೂ ಕಾಮನ್ ಇದ್ದಿಲ್ಲ ಅಂದ್ರ ಅವುಗಳ ಮಸ ಎಷ್ಟಾಗಿರುತ್ತೆ ಅಂದ್ರೆ ಯಾವಾಗ್ಲೂ 1 ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಲಸ ನೋಡ್ರಿ, ಲಸ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ನಿಮ್ಗ ಈ ಸೈಡ್ ನೋಡಂತ ಹೇಳಿದ್ದೆ. ಬೇರೆ ಬೇರೆ ಆಧಾರ ಸಂಖ್ಯೆಗಳು ಯಾವ್ಯಾವ ಅದಾವ ಒಂದ್ಸಲ ಬರ್ಕೋರಿ. 2 ಬಂದದ, 3 ಬಂದದ, ನೆಕ್ಸ್ಟ್ 5 ಬಂದದ. ನೆಕ್ಸ್ಟ್ ಏನ್ ಬರಿ ಅಂತ ಹೇಳಿದ್ದೆ, ಅವುಗಳ ಹೈಯೆಸ್ಟ್ ಘಾತ ಯಾವ್ದದ ನೋಡ್ರಿ. 3ರ ಪವರ್ ಎಷ್ಟು ಬಂದದ, ಸಾರಿ 2ರ ಪವರ್ ಎಷ್ಟದ, 3 ಅದ. 3ರ ಘಾತ ಎಷ್ಟದ, 2 ಅದ. ನೆಕ್ಸ್ಟ್ 5ರ ಘಾತ 2 ಅದ. ಇವುಗಳನ್ನ ಸಪ್ರೇಟ್ ಆಗಿ ಬರ್ಕೊಂಡಾಗ ಏನಾಗ್ತದ ನೋಡ್ರಿ, ಇಲ್ಲಿ ಹೆಂಗ್ ಬರ್ಕೋಬಹುದು, ಇಲ್ಲಿ 2 ಇಂಟು 2 ಇಂಟು 2 ಇಂಟು 3 ಎಷ್ಟು ಸಲ ಅದ, 2 ಸಲ ಅದ. ಅದಕ್ಕೆ 3 ಇಂಟು 3 ಇಂಟು ನೆಕ್ಸ್ಟ್ 5 ಎಷ್ಟು ಸಲ ಅದ, 2 ಸಲ ಅದ. ಇವುಗಳನ್ನ ಗುಣಾಕಾರ ಮಾಡಿ ಬರಿಬೇಕು. ಇವುಗಳನ್ನ ಗುಣಾಕಾರ ಮಾಡಿ ಬರೋದಾಗ ಲಾಸ್ಟಿಗೆ ಏನ್ ಬರ್ತದೆ ಅಂದ್ರೆ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 1800 ಬರ್ತದೆ. ಅಂದ್ರ ಮಸ ಎಷ್ಟು 1 ಬರ್ತದ, ಲಸ ಎಷ್ಟು ಬರ್ತದ 1800 ಬರ್ತದೆ. ಇಲ್ಲಿ 4ನೇ ಮೇನ್ ಕ್ವಶನ್ ನೋಡ್ರಿ, 306 657ರ ಮಸ 9 ಆದರೆ ಅವುಗಳ ಲಸವನ್ನ ಕಂಡಿಡಿರಿ ಅಂತ ಹೇಳ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತದ ವಿದ್ಯಾರ್ಥಿಗಳೇ, ಫಾರ್ಮುಲಾ ಹೇಳಿದ್ದೆ ನಿಮಗೆ. ಏನಂತ ಫಾರ್ಮುಲಾ, ಲಸ ಇಂಟು ಮಸ ಇಸ್ ಈಕ್ವಲ್ ಟು ಆ ಎರಡೂ ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿದೆ. ಅಂದ್ರೆ ಎ ಇಂಟು ಬಿ ಅಂತ ನಿಮ್ಗೆ ಫಾರ್ಮುಲಾ ಗೊತ್ತದ. ಇಲ್ಲಿ ನೋಡ್ರಿ, ಅವ್ರು ಏನ್ ಕೊಟ್ಟಾರ ಅಂದ್ರ ಈ ಎರಡೂ ಸಂಖ್ಯೆಗಳ ಎ ಮತ್ತು ಬಿ ಅಂದ್ರ ಇವೆರಡೂ ಸಂಖ್ಯೆಗಳು. ಅವ್ರು ಏನ್ ಕೊಟ್ಟಾರ, ಅವುಗಳ ಮಸವನ್ನ ಕೊಟ್ಟಾರ. ಏನ್ ಕಂಡಿಡಿ ಅಂತ ಹೇಳ್ಯಾರ, ಲಸವನ್ನ ಅಂತ ಕಂಡಿಡಿ ಅಂತ ಹೇಳ್ಯಾರ. ಅದಕ್ಕೆ ನಾ ಏನ್ ಮಾಡ್ತೀನಿ, ಲಸವನ್ನ ನಾವು ಕಂಡಿಡಿಬೇಕಾಗಿದೆ. ಅದಕ್ಕೆ ಲಸ ಅಷ್ಟೇ ಬರಿತೀನಿ ಇಂಟು ಮಸ ಎಷ್ಟು ಕೊಟ್ಟಾರ ನೋಡ್ರಿ, ವೆರಿ ಗುಡ್, 9 ಕೊಟ್ಟಾರ. ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂದ್ರ ಇವೆರಡೂ ಸಂಖ್ಯೆಗಳ ಒಂದು ಸಂಖ್ಯೆಯನ್ನ ಎ ತಗೋತೀನಿ, ಇನ್ನೊಂದು ಸಂಖ್ಯೆಯನ್ನ ಬಿ ಅಂತ ತಗೊಂಡಿದ್ನಿ ಅಂದ್ರ ಏನಾಗ್ತದೆ, ಇಲ್ಲಿ 306 ಇಂಟು ನೆಕ್ಸ್ಟ್ 657 ಆಗ್ತದೆ. ನಿಮ್ಗೇನ್ ಬೇಕಾಗಿದೆ, ಇಲ್ಲಿ ಲಸ ಬೇಕಾಗ್ಯದ. ಅದಕ್ಕೆ ಲಸವನ್ನ ಇಲ್ಲೇ ಇಡ್ತೀನಿ. ಇಲ್ಲಿ ಇಂಟು 9 ಅದ. ಗುಣಾಕಾರ ಇದ್ದಿದ್ದನ್ನ ಆ ಸೈಡ್ ಕಳಿಸ್ರಿ, ಏನಾಗ್ತದ ಭಾಗಾಕಾರ ಆಗ್ತದ. ಯಾವ ರೀತಿ ಬರ್ತೀನಿ ನೋಡ್ರಿ, ಇಲ್ಲಿ ಲಸ ಇಸ್ ಈಕ್ವಲ್ ಟು 306 ಗುಣಿಲೆ 657 657 ಬರಿತೀರಿ, ಡಿವೈಡೆಡ್ ಬೈ ಗುಣಾಕಾರದ ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಡ್ತಾ ಹೊಡೀರಿ. ಡೈರೆಕ್ಟ್ ಆಗಿ ಇಲ್ಲಿ 9ರ ಮ್ಯಾಗ ಬರ್ತದ ನೋಡ್ರಿ. ಇಲ್ಲಿ
9 ಒಂದ್ಲೆ 9, 9 ಮೂರ್ಲೆ 27 ಆಗ್ತದ. ಅಂದ್ರೆ 30 27 ಹೋದ್ರೆ ಎಷ್ಟು ಆಗ್ತದ ಅಂದ್ರೆ 3 ಉಳಿತದ, ಇಲ್ಲಿ 36 ಆಗ್ತದ. 9 4 ಎಷ್ಟು ಆಗ್ತದ 36 ಆಗ್ತದ. ನೆಕ್ಸ್ಟ್ ಏನು ಉಳಿತದ ನೋಡ್ರಿ, ಇಲ್ಲಿ 34 ಇಂಟು 657 ಬರ್ತದ. ಇವುಗಳನ್ನ ಗುಣಾಕಾರ ಮಾಡಿ ಬರೆದಾಗ ಎಷ್ಟು ಬರ್ತದ ಅಂದ್ರೆ 22,338 ಬರ್ತದೆ. ಅಂದ್ರ ಲಸ ಎಷ್ಟು ಬಂತು 22,338. ಇದು ಎಕ್ಸಾಮ್ ಪರ್ಪಸ್ ಭಾಳ ಇಂಪಾರ್ಟೆಂಟ್ ಅದ. ಇಂಥ ಕ್ವಶನ್ಗಳು ನಿಮಗೆ 2 ಮಾರ್ಕ್ಸಿಗೆ ಕೇಳುವಂತ ಸಾಧ್ಯತೆ ಹೆಚ್ಚಿಗೆ ಅದ. ಅದಕ್ಕೋಸ್ಕರ ಇವುಗಳನ್ನು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ರಿ ವಿದ್ಯಾರ್ಥಿಗಳೇ, ಎನ್ನದ ಯಾವುದೇ ಬೆಲೆಗೆ 6 ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಹೇಳ್ತಾರೆ. ಸರಿ ಏನ್ರಿ, ಇದು ಕ್ವಶನ್ ಗೊತ್ತಾಗಲಾಗಿದ್ರಿ ನಿಮಗ ಅಂತ ಹೇಳ್ಬೋದು ನೀವು. ಆದ್ರೆ ಇದು ಕ್ವಶನ್ ಭಾಳ ಈಸಿ ಅದ ನೋಡ್ರಿ. ಸೊಲ್ಯೂಷನ್ ಏನಂದ್ರೆ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಅಂದ್ರೆ ಎನ್ ಅನ್ನೋದೇನಿದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು, 1 2 3 4 ಏನೇ ಆಗಿರ್ಬೋದು. ನೆಕ್ಸ್ಟ್ ನೋಡ್ರಿ, 6 ಪವರ್ ಎನ್ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ 2,5 ಅಪವರ್ತನವಾಗಿರಬೇಕು. ನೋಡ್ರಿ, ಯಾವುದೇ ಸಂಖ್ಯೆ ಆಗಿರಲಿ ಅದು ಲಾಸ್ಟಿಗೆ 0 ಬರ್ಬೇಕಾಗಿತ್ತಂದ್ರೆ ಯಾವಾಗಲೂ ಅದರ ಅಪವರ್ತನ ಏನಾಗಿರ್ಬೇಕು 2,5 ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ನಿಮಗೆ, ಇಲ್ಲಿ 10 ಅದ. ಅಂದ್ರೆ ಈ 10 ಅನ್ನೋದು ಸೊನ್ನೆಯಿಂದ ಕೊನೆಗೊಳ್ಳಕತ್ತದ, ಹೌದಾ? ಇದರ ಅಪವರ್ತನಗಳು ನೋಡ್ರಿ, ಅವಿಭಾಜ್ಯ ಅಪವರ್ತನಗಳು 2 5 5 1. ಇನ್ನೊಂದು ಎಕ್ಸಾಂಪಲ್ ತಗೋರಿ, ಇಲ್ಲಿ 40 ಅಂತ ಕೂತೀನಿ. 40 ಅಂತ ತೊಗೊಂಡು ಅಂದ್ರೆ ಇಲ್ಲಿ ಏನತ್ತ ನೋಡ್ರಿ, 2 2 4 0ಕ್ಕೆ 0. ನೆಕ್ಸ್ಟ್ 2 1 2 0ಕ್ಕೆ 0. ನೆಕ್ಸ್ಟ್ 5 2 2 1. ನೋಡ್ರಿ, ಕೊನೆಯಲ್ಲಿ 0 ಬರಕತ್ತದಂದ್ರೆ ಅದರ ಅವಿಭಾಜ್ಯ ಅಪವರ್ತನಗಳು ಯಾವಾಗಲೂ 2 ಮತ್ತು ಕಂಪಲ್ಸರಿ 5 ಬಂದೇ ಬರ್ತಾವ. ಆದ್ರ ಇಲ್ಲಿ ಏನಾಗಿದೆ ನೋಡ್ರಿ, 6 ಎನ್ ಅಂದ್ರೆ ಇಲ್ಲಿ ನೋಡ್ರಿ 6ರ ಅವಿಭಾಜ್ಯ ಅಪವರ್ತನಗಳು ಏನ್ ಬರತ್ತವ 2 ಇಂಟು 3. ಬೇಕಾದ್ರೆ ಚೆಕ್ ಮಾಡ್ರಿ, 6ರ ಅವಿಭಾಜ್ಯ ಅಪವರ್ತನಗಳು ಮಾಡ್ರಿ. 2 3 6 3 1 3 ಅಂದ್ರೆ 2 ಇಂಟು 3 ಬರತ್ತದ. ನೋಡ್ರಿ, ಇಲ್ಲಿ ಏನ್ ಬರ್ದೀವಿ ನಾವು, ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ 2 ಮತ್ತು 5ರ ಅಪವರ್ತನವಾಗಿರ್ಬೇಕಂತ ಹೇಳತ್ತಾರೆ. ಇಲ್ಲಿ ಏನು ಬರ್ತದ ನೋಡ್ರಿ, 6ರ ಅಪವರ್ತನ 2 ಅಂತ ಬಂದದ. ಆದ್ರೆ ಇನ್ನೊಂದು ಕಂಡೀಷನ್ ಏನದ, ಅದು 5ನೂ ಬರ್ಬೇಕು. ಅಂದ್ರೆ ಅಷ್ಟೇ ಕೊನೆಯಲ್ಲಿ ಏನ್ ಬರ್ತದ ಸಂಖ್ಯೆ 0 ಬರ್ತದ ಅಂತ ಹೇಳಕತ್ತಾರೆ. ಅದೇ ಕಂಡೀಷನ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ನೋಡ್ರಿ, ಇದರ ಅವಿಭಾಜ್ಯ ಅಪವರ್ತನಗಳಲ್ಲಿ 5 ಒಂದು ಅಪವರ್ತನವಾಗಿಲ್ಲ. ನೆನಪಿಟ್ಟುಕೋರಿ, 2 ಬಂದದ ಆದ್ರೆ 5 ಬಂದಿಲ್ಲ. ಆದ್ದರಿಂದ 6 ಪವರ್ ಎನ್ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ. ಇಲ್ಲಿ 6ನೇ ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳೇ, 7 ಇಂಟು 11 ಇಂಟು 13 ಪ್ಲಸ್ 13 ಮತ್ತು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇಂಟು 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ, ಏಕೆ ವಿವರಿಸಿ ಅಂತ ಹೇಳ್ತಾರೆ. ನೀವು ಈ ಪ್ರಶ್ನೆಯನ್ನ ಬಿಡ್ಸಕ್ಕಿಂತ ಮುಂಚೆ ನಿಮಗೆ ಏನು ಗೊತ್ತಿರ್ಬೇಕಂದ್ರೆ ಸಂಯುಕ್ತ ಸಂಖ್ಯೆ ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ನಾ ಇಂಟ್ರೊಡಕ್ಷನ್ ಕ್ಲಾಸ್ನಾಗ ನಿಮಗೆ ಸಂಯುಕ್ತ ಸಂಖ್ಯೆ ಅಂದ್ರೆ ಏನಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡ ಸಂಖ್ಯೆಗಳಿಗೆ ಏನಂತ ಕರೀತಾರೆ, ಸಂಯುಕ್ತ ಸಂಖ್ಯೆ ಅಂತ ಕರೀತಾರೆ. ನೀವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಈ ಸಂಖ್ಯೆ ಒಳಗೊಂಡಿದೆ ಅಂತ ನೀವು ತೋರಿಸಿದ್ರೆ ಅಂದ್ರೆ ಇದೇನಾಗ್ತದ, ಸಂಯುಕ್ತ ಸಂಖ್ಯೆ ಆಗ್ತದ. ಫಸ್ಟ್ ನೋಡ್ರಿ, ಇಲ್ಲಿ 2 ಸಂಖ್ಯೆಗಳು ಕೊಟ್ಟಾರ. ಫಸ್ಟ್ ಈ ಸಂಖ್ಯೆಗಳನ್ನ ಬಿಡಿಸ್ಕೊತೀನಿ. ಇಲ್ಲಿ ನೋಡ್ರಿ, ಇಲ್ಲೇನದ 7 ಇಂಟು 11 ಇಂಟು 13 ಪ್ಲಸ್ 13 ಅಂತದ. ಇಲ್ಲಿ ತನ ಒಂದು ಸಂಖ್ಯೆ ಅದ, ಇಲ್ಲಿ ತನ ಒಂದು ಸಂಖ್ಯೆ ಅದ. ಎರಡೂ ಕಡೆಗೆ 13 ಇರೋದ್ರಿಂದ ನಾ ಏನ್ ಮಾಡ್ತೀನಿ, 13ಅನ್ನ ಕಾಮನ್ ತಗೋತೀನಿ. 13ಅನ್ನ ಹೊರಗೆ ತೊಗೊಂಡು ಅಂದ್ರೆ ಒಳಗೆ ಏನು ಉಳಿತದೆ ನೋಡ್ರಿ, ಇಲ್ಲಿ 7 ಇಂಟು 11 ಇಲ್ಲಿ ಪ್ಲಸ್ಸಿಗೆ ಪ್ಲಸ್ 13 ಹೊರಗೆ ಬಂದದ. ಇದ್ರ ಜಾಗದಾಗ ಏನು ಬರ್ತದ, 1 ಬರ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 13 ಬರೀತೀರಿ. ನೆಕ್ಸ್ಟ್ 11 7 ಎಷ್ಟು ಆಗ್ತದ, ಅಥವಾ 7 11 ಎಷ್ಟು 77 ಪ್ಲಸ್ 1ಕ್ಕೆ 1. ನೆಕ್ಸ್ಟ್ ನೋಡ್ರಿ, ಇಲ್ಲಿ 13 ಬರೀತಿರ್ಲಿ. ಇಲ್ಲಿ ಒಳಗೆ ಏನು ಉಳಿತದೆ, 77ಕ್ಕೆ 1 ಕೂಡಿಸಿರ 78 ಆಗ್ತದೆ. ಈಗ ನಾ ಏನು ಮಾಡ್ತೀನಿ ಅಂದ್ರೆ 2ಕ್ಕಿಂತ ಹೆಚ್ಚು
ಅವಿಭಾಜ್ಯ ಅಪವರ್ತನಗಳು ಅದಾವ ಅಂತ ನಾವು ತೋರಿಸ್ತೇನೆ. ಇಲ್ಲಿ ನೆನಪಿಟ್ಟುಕೋರಿ, ಈ 78ರ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಫಸ್ಟ್ ಅವಿಭಾಜ್ಯ ಅಪವರ್ತನಗಳನ್ನು ಇಲ್ಲಿ ನೋಡ್ರಿ, 2 3 6, 1 ಉಳಿತದ 18 ಆಗ್ತದ, 2 9 18. ನೆಕ್ಸ್ಟ್ ನೋಡ್ರಿ 3 ತಗೋರಿ, 3 1 3, 3 3 9, ಲಾಸ್ಟಿಗೆ 13 1 13. ಇವುಗಳನ್ನ ಇಲ್ಲಿ ಬರ್ಕೋರಿ. 13 ಇಲ್ಲಿ ಇಂಟು ಚಿಹ್ನೆ ಇರ್ತದೆ. ಇಲ್ಲಿ ನೆಕ್ಸ್ಟ್ ನೋಡ್ರಿ ಏನೇನು ಬಂದವ, 2 ಗುಣಿಲೆ 3 ಗುಣಿಲೆ 13. ಇಲ್ಲಿ ನೋಡ್ರಿ 2 3 6, 6 ಇಂಟು 13 ಎಷ್ಟು ಆಗ್ತದ, 78 ಆಗ್ತದ. ಎಷ್ಟು ಅವಿಭಾಜ್ಯ ಅಪವರ್ತನಗಳು ಅದಾವ ನೋಡ್ರಿ, ಇಲ್ಲಿ 13 ಅದ. ಒಂದ್ಸಲ ಬಂದದ, ಒಂದೇ ಸಲ ಕನ್ಸಿಡರ್ ಮಾಡ್ರಿ. ಇಲ್ಲಿ 13 ಒಂದದ, 2 ಅದ, 3 ಅದ. ಅಂದ್ರೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರೋದ್ರಿಂದ ಇದೇನಾಗಿದೆ, ಇದು ಒಂದು ಸಂಯುಕ್ತ ಸಂಖ್ಯೆ ಅದ. ಅದೇ ಬರ್ದೀನಿ ಇಲ್ಲಿ, 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆ. ಆದ್ದರಿಂದ ಮೇಲಿನ ಇದು ಒಂದು ಸಂಖ್ಯೆ ಏನಾಗಿದೆ, ಸಂಯುಕ್ತ ಸಂಖ್ಯೆ ಆಗ್ಯದ. ನೆಕ್ಸ್ಟ್ ಇಲ್ಲಿ ಬರ್ರಿ, ಇಲ್ಲಿ ತನ ಪೂರ್ತಿ ಏನದ ಗುಣಾಕಾರದ, ಇಲ್ಲಿ ಏನದ ಪ್ಲಸ್ ಆಗಿ ಒಂದು ಸಂಖ್ಯೆ ಅದ ನೋಡ್ರಿ. ಇಲ್ಲಿಯೂ 5 ಅದ, ಇಲ್ಲೂ 5 ಅದ. 5ಅನ್ನ ಹೊರಗೆ ತಗೋತೀನಿ, ಒಳಗೆ ಏನು ಉಳಿತದೆ ನೋಡ್ರಿ. ಇಲ್ಲಿ 5ಅನ್ನ ಹೊರಗೆ ತೊಗೊಂಡು ಅಂದ್ರೆ ಇಲ್ಲಿ 7 ಇಂಟು 6 ಇಂಟು 5 ಹೊರಗೆ ತೊಗೊಂಡಿನಿ. ಎಷ್ಟು ಉಳಿತದೆ ಇಲ್ಲಿ, 1 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ ನೆನಪಿಟ್ಟುಕೋರಿ 5 ಹೊರಗೆ ಬಂದದ, ಇಲ್ಲಿ 1 ಉಳಿತದೆ. ನೆಕ್ಸ್ಟ್ ನೋಡ್ರಿ, 5ಕ್ಕೆ 5 ಬರೀರಿ, ಇವುಗಳನ್ನ ಗುಣಾಕಾರ ಮಾಡ್ರಿ. ಇವಿಷ್ಟು ಗುಣಾಕಾರ ಮಾಡಿದ್ರಿ ಅಂದ್ರೆ ಇಲ್ಲಿ ಎಷ್ಟು ಬರ್ತದೆ ನಿಮ್ಗೆ, 1008 ಬರ್ತದ. ಪ್ಲಸ್ 1ಕ್ಕೆ ಪ್ಲಸ್ 1 ಬರ್ತದೆ. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳಲ್ಲಿ, 5ಕ್ಕೆ 5 ಬರೀರಿ, 1008ಕ್ಕೆ 1 ಕೂಡಿಸಿದ್ರೆ ಎಷ್ಟು ಬರ್ತದಂದ್ರೆ 1009 ಬರ್ತದ. ನೋಡ್ರಿ ಇಲ್ಲಿ 2 ಅವಿಭಾಜ್ಯಗಳ ಸಂಖ್ಯೆ ಸಿಕ್ಕವು. ಅದರ ಸಲಿಂದ ಇದನ್ನು ಒಂದು ಏನಿದು ಸಂಯುಕ್ತ ಸಂಖ್ಯೆ ಅಂತ ನಾವು ಹೇಳ್ಬೋದು. ಅದಕ್ಕೋಸ್ಕರ ನೋಡ್ರಿ ಇಲ್ಲಿ 2 ಕೂಡಿಸಿ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರೆದಿನಿ. 2 ಅಥವಾ 2ಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆ. ಆದ್ದರಿಂದ ಮೇಲಿನ 2 ಸಂಖ್ಯೆಗಳು ಏನದ ಸಂಯುಕ್ತ ಸಂಖ್ಯೆಗಳದವ ಅಂತ ಹೇಳ್ಬೋದು. ಇಲ್ಲಿ 7ನೇ ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳೇ, ಇದು ಕ್ವಶನ್ ನೋಡ್ರಿ ನಿಮ್ಗೆ ದೊಡ್ಡದು ಅನ್ನಿಸ್ತದ. ಫಸ್ಟ್ ಏನು ಮಾಡ್ಬೇಕಂದ್ರೆ ಅದು ಕ್ವಶನ್ ಓದಿ ತಿಳ್ಕೊರಿ, ಭಾಳ ಸರಳ ಅದು ಕ್ವಶನ್. ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ನೋಡ್ರಿ, ಒಂದು ಕ್ರೀಡಾಂಗಣ ಅದ, ಇದು ಸುತ್ತ ಹೆಂಗದಂದ್ರೆ ವೃತ್ತಾಕಾರದ ಮಾರ್ಗ ಅದ ಅಂತ ಹೇಳ್ತಾರೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷ. ಸೋನಿಯಾ ಅಂತಿರ್ತಾಳೆ, ಆಕೆ ಈ ಕ್ರೀಡಾಂಗಣದವನ್ನ ಒಂದು ಸುತ್ತ ಹಾಕ್ಬೇಕಂದ್ರೆ 18 ನಿಮಿಷ ತೋತಾಳ. ಮತ್ತು ರವಿಯು ಅದೇ ಸುತ್ತನ್ನ ಪೂರ್ಣಗೊಳಿಸಲು 12 ನಿಮಿಷವನ್ನ ತೆಗೆದುಕೊಳ್ತಾನೆ. ಇದೇ ಸುತ್ತನ್ನ ಹಾಕ್ಬೇಕಾಗಿತ್ತಂದ್ರೆ ರವಿ ಎಷ್ಟು ನಿಮಿಷ ತೋತಾನಂದ್ರೆ 12 ನಿಮಿಷ. ಅಂದ್ರೆ ಅಕ್ಕಿನಕಿನ ಏನಾಗ್ತದ, ಸ್ಪೀಡ್ ಆಗಿ ಓಡ್ತಾನ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಅವರಿಬ್ರು ಒಂದೇ ಪಾಯಿಂಟ್ಲಿ ಅಂತ ಒಂದೇ ಸಲ ಓಡಕ ಚಾಲು ಮಾಡ್ತಾರೆ. ಮತ್ತೆ ಹೆಂಗ ಏಕಮುಖವಾಗಿ ಚಲಿಸಿದರೆ ಒಂದೇ ಕಡೆಗೆ ಓಡ್ತಿರ್ತಾರ, ಅವ್ರ ವಿರುದ್ಧ ದಿಕ್ಕಿನಾಗಲ್ಲ, ಇಬ್ರು ಒಂದೇ ದಿಕ್ಕಿನಾಗ ಓಡ್ತಿರ್ತಾರ. ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಕೇಳತ್ತಾರೆ. ಅಂದ್ರ ನೆನಪಿಟ್ಟುಕೋರಿ, ಇಬ್ರು ಒಂದೇ ಟೈಮ್ಲಿಂತ ಏನ್ ಮಾಡ್ತಿರ್ತಾರ, ಓಡ್ತಿರ್ತಾರ. ಈ ಸುತ್ತನ್ನ ಪೂರ್ಣಗೊಳಿಸ್ಬೇಕಾದ್ರೆ ಸೋನಿಯಾ 18 ನಿಮಿಷ ತೋತಾಳ, ರವಿ 12 ನಿಮಿಷ ತೋತಾನ. ಹಿಂಗ್ ಸುತ್ತ ಹಾಕ್ಬೇಕಾದ್ರ ಇಬ್ರು ಎಲ್ಲಿ ಬಂದು ಸಂಧಿಸ್ತಾರ ಅಂತ ಕೇಳಕತ್ತಾರ. ಅಂದ್ರೆ ನೀವು ಏನ್ ಕಂಡುಹಿಡಿಬೇಕಂದ್ರ ಲಸವನ್ನ ಕಂಡುಹಿಡಿಬೇಕಂದ್ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನ ಏನ್ ಮಾಡ್ಬೇಕು, ನೀವು ಕಂಡುಹಿಡಿಬೇಕು. ಈಗ ನೋಡ್ರಿ, ಲಸವನ್ನ ಕಂಡುಹಿಡಿಬೇಕಾಗಿತ್ತಂದ್ರ ಯಾವ್ದಾದ್ರು ಲಸ ಕಂಡುಹಿಡಿತೀರಿ ನೀವು, 18 ನಿಮಿಷ ಮತ್ತು 12 ನಿಮಿಷ. ಇಲ್ಲಿ ಬರ್ಕೋರಿ, 18 ಮತ್ತು 12ರ ಲಸವನ್ನ ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, ಯಾವ ವಿಧಾನದಿಂದ ಬಿಡ್ಸಮು, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡ್ಸಮ. ಎಷ್ಟು ಮಗಿಯಾಗಿ ಬರ್ತದ, 2 9 18. ನೆಕ್ಸ್ಟ್ 3 3 9, 3 1 3. ಇದು ಹೆಂಗೆ ಬರ್ಕೋತೀರಿ, 2 ಇಂಟು 3 ಇಂಟು 3. ಇದನ್ನು ಯಾವ ರೀತಿ ಬರಿಬೋದು, 2 ಇಂಟು 3ರ ಘಾತ 2 ಅಂತ ಬರಿಬೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ 12 ಅದ. 12ಅನ್ನ ಅವಿಭಾಜ್ಯ ಅಪವರ್ತನ ಬಿಡಿಸ್ರಿ, 2 6 12. ನೆಕ್ಸ್ಟ್ 2 3 6. ನೆಕ್ಸ್ಟ್ 3 1 3. ಇದನ್ನು ಯಾವ ರೀತಿ ಬರಿಬೋದು,
2 ಇಂಟು 2 ಇಂಟು 3 ಅಂದ್ರೆ 2 ರ ಘಾತ 2 ಇಂಟು 3 ಏನಿಲ್ಲ ಅಂದ್ರೆ ಏನಿರ್ತದೆ, 1 ಇರ್ತದೆ. ಇಲ್ಲಿನೂ 1 ಇರ್ತದೆ. ನಾನು ನಿಮಗೆ ಹೇಳಿದ್ದೆ ಲಸವನ್ನು ಹೆಂಗೆ ತೆಗಿಬೇಕು. ಲಸ ಈಸ್ ಈಕ್ವಲ್ ಟು ಆಧಾರ ಸಂಖ್ಯೆಗಳು ಯಾವ ಬಂದವ ಅವುಗಳನ್ನು ಒಂದ್ಸಲ ಬರ್ಕೋರಿ. 2 ಬಂದದ ಬಿಟ್ರೆ 3 ಬಂದದ, 2 ಇಂಟು 3 ಬರ್ಕೋರಿ ಫಸ್ಟ್. ಈ ಎರಡೂ ಸಂಖ್ಯೆಗಳ ಹೈಯೆಸ್ಟ್ ಪವರ್ ಅಂದ್ರೆ ಹೆಚ್ಚಿನ ಘಾತ ಯಾವ್ದಾದ್ ನೋಡ್ರಿ. 3ರ ಹೈಯೆಸ್ಟ್ ಪವರ್ ಎಷ್ಟದ, 2 ಅದ. 2ರ ಹೈಯೆಸ್ಟ್ ಪವರ್ ಎಷ್ಟದ, 2 ಅದ. ಇವುಗಳನ್ನ ಗುಣಾಕಾರ ಮಾಡ್ರಿ. 2 ಇಂಟು 2 ಇಂಟು 3 ಇಂಟು 3 ಅಂದ್ರೆ 2 2 4, 4 3 12, 12 3 ಎಷ್ಟು 36 ಅಂದ್ರೆ ಲಸ ಎಷ್ಟು ಬಂತು, 36 ಬಂತು. ಆದ್ದರಿಂದ 36 ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾ ಹೇಳಿದ ಕ್ಲಾಸ್ ನಿಮಗೆ ತಿಳಿದಂತ ಭಾವಿಸ್ತೇನೆ. ಇಲ್ಲಿಗೆ ನಿಮ್ಮದು 1.1 ಅಭ್ಯಾಸ ಸಂಪೂರ್ಣವಾಗಿ ಮುಗಿತದ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.